ಮಂಡ್ಯದ ವಸತಿ ಶಾಲೆಯೊಂದರಲ್ಲಿ ಫುಡ್ ಪಾಯ್ಸನ್ ಆಗಿ ಓರ್ವ ವಿದ್ಯಾರ್ಥಿ ಮೃತಪಟ್ಟಿದ್ದಂತಹ ಘಟನೆ ಈಗ ಅದರ ಮುಂದುವರಿದ ಭಾಗವಾಗಿ ಅಸ್ವಸ್ಥಗೊಂಡಿದ್ದ ಮತ್ತೊಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಮಂಡ್ಯದ ಮಳವಳ್ಳಿಯಲ್ಲಿ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿತ್ತು. ಅದೇನೇ ಬರ್ತ್ಡೇ ಅಂದ್ಬಿಟ್ಟು ಉದ್ಯಮಿಯೊಬ್ಬರು ಊಟ ಕಳಿಸಿದ್ರು, ಅದು ಫುಡ್ ಪಾಯ್ಸನ್ ಆಯಿತು ಅಂತೆಲ್ಲ ಆಗಿತ್ತಲ್ಲ. ಅದರಲ್ಲಿ ಒಬ್ಬ ಮೃತಪಟ್ಟಿದ್ದ. ಈಗ ಮತ್ತೊಬ್ಬ ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿದ್ದಾನೆ. ಆತ ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೋತಾ ಇದ್ದ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಸಾವನ್ನಪ್ಪಿದ ವಿದ್ಯಾರ್ಥಿಗಳ ಸಂಖ್ಯೆ ಈಗ 2ಕ್ಕೇರಿದೆ. ಸದ್ಯಕ್ಕೆ 46 ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಪ್ರಕರಣ ಭೇದಿಸಲು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದ್ದಾರೆ. ಹೋಳಿ ಹಬ್ಬದ ಊಟವನ್ನು ಸವಿದು ಅಸ್ವಸ್ಥಗೊಂಡಿದ್ದರು ಮಕ್ಕಳು. ಮತ್ತು ಈ ವಸತಿ ಶಾಲೆಯಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳೇ ಜಾಸ್ತಿ ಇರ್ತಕ್ಕಂಥದ್ದು. ಅದರಲ್ಲೂ ನಾರ್ತ್ ಈಸ್ಟ್ ಈಶಾನ್ಯ ರಾಜ್ಯಗಳಿಂದ ಬಂದಿರತಕ್ಕಂಥವರೇ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಈಗ ಮತ್ತೊಬ್ಬ ನಮೀಬ್ ಅಂತಂದ್ಬಿಟ್ಟು ಆತನ ಹೆಸರು. ಆ ನಮೀಬ್ ಅಂತಕ್ಕಂಥ ವಿದ್ಯಾರ್ಥಿ ಕೂಡ ಸಾವನ್ನಪ್ಪಿದ್ದಾನೆ. ದೊಡ್ಡ ದುರಂತ. ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ಆಸ್ಥೆ ವಹಿಸಿ ಪ್ರಕರಣದ ತನಿಖೆಗೆ ಆಗ್ರಹಿಸಿದರು. ಅದರ ಪ್ರಕಾರ ನಡೀತಾ ಇದೆ. ವಿದ್ಯಾರ್ಥಿ ಕುಟುಂಬಕ್ಕೆ ಪರಿಹಾರ ಕೊಡ್ತೀವಿ ಅಂತ ಕೂಡ ಹೇಳಿದರು. ಅದೆಲ್ಲ ಒಂದು ಕಡೆ. ಬಟ್ ನೋಡಿ, ಘಟನೆ ನಡೆದು 4-5 ದಿನಗಳಾದ ನಂತರ ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಇದು ದೊಡ್ಡ ಮಟ್ಟದ ತನಿಖೆ ಆಗಬೇಕು. ಇದರಲ್ಲಿ ಏನಾದರೂ ಮಾಫಿಯಾ ಇದೆಯಾ, ಬೇಕು ಅಂತ ಮಾಡಿದಾರಾ, ಅಚಾನಕ್ಕಾಗಿ ಆಗಿದೆಯಾ ಗೊತ್ತಿಲ್ಲ. ಮಳವಳ್ಳಿಯಲ್ಲಿ ಫುಡ್ ಪಾಯ್ಸನ್ಗೆ 2 ವಿದ್ಯಾರ್ಥಿಗಳು ಬಲಿಯಾಗಿರುವಂತಹ ಪ್ರಕರಣ ರಾಜ್ಯ ಮಕ್ಕಳ ಆಯೋಗದಿಂದ ಸುಮೋಟೋ ಕೇಸ್ ಅಂದರೆ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ವಸತಿ ಶಾಲೆಗೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಊಟವನ್ನು ಕಳುಹಿಸಿಕೊಟ್ಟಿರ್ತಾರೆ ಸ್ಥಳೀಯ ಉದ್ಯಮಿ. ಹೋಳಿ ಹಬ್ಬದ ಊಟವನ್ನು ಸವಿದು ಅಸ್ವಸ್ಥಗೊಂಡಿದ್ರು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಉದ್ಯಮಿ ಕಳುಹಿಸಿದಂತಹ ಆಹಾರದ ಸಂಬಂಧ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಮೂಲಕ ಇನ್ವೆಸ್ಟಿಗೇಷನ್ ಕೂಡ ಈಗ ಚುರುಕಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹೋಳಿ ಹಬ್ಬದ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾಗಾಲ್ಯಾಂಡ್ ಮೂಲದವರು. ಇವರು ಮಳವಳ್ಳಿಯ ವಸತಿ ಶಾಲೆ ಒಂದರಲ್ಲಿ ಇರ್ತಾರೆ. ಹೊರಗಡೆ ಬಂದಂತಹ ಊಟವನ್ನು ತಿಂದು ಎಲ್ಲ ಇದ್ದಕ್ಕಿದ್ದ ಹಾಗೆ ಸುಸ್ತಾಗ್ತಾರೆ, ತಲೆ ಸುತ್ತು ಬೀಳ್ತಾರೆ, ವಾಮಿಂಟ್ ಆಗುತ್ತೆ. ಅದಾದ ಮೇಲೆ ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಉಸಿರು ಚೆಲ್ಲಿದ. ಈಗ ಚಿಕಿತ್ಸೆ ಪಡಿತಾ ಇದ್ದಂತಹ ಮತ್ತೊಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿರೋದ್ರಿಂದ ರಾಜ್ಯ ಮಕ್ಕಳ ಆಯೋಗ ಇದರಲ್ಲಿ ಎಂಟ್ರಿ ಕೊಟ್ಟಿದೆ. ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ನಡೆಸಲಿಕ್ಕೆ ಮುಂದಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಈ ಫುಡ್ ಪಾಯ್ಸನ್ನಿಂದ 2 ವಿದ್ಯಾರ್ಥಿಗಳು ಬಲಿಯಾಗಿರುವಂತಹ ಪ್ರಕರಣ, ಇನ್ನುಳಿದ ಮಕ್ಕಳ ಪರಿಸ್ಥಿತಿ ಹೇಗಿದೆ, ಅವರ ಸಿಚುಯೇಷನ್ ಹೇಗಿದೆ, ಜೊತೆಗೆ ಈ ಪ್ರಕರಣದಲ್ಲಿ ಮೇನ್ ಕಾರಣ ಏನು ಅನ್ನೋದು, ಹೇಗೆ ಫುಡ್ ಪಾಯ್ಸನ್ ಆಯಿತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತನಿಖೆಗಳಾಗ್ತಾ ಇದೆಯಾ, ಹೇಗೆ ಅಂತ ಹೇಳಿ ರೋಹಿತ್? ಪ್ರೇಮ್, ಶುಕ್ರವಾರ ಹೋಳಿ ಹಬ್ಬ ಆಚರಣೆ ಇತ್ತು. ಆ ನಿಟ್ಟಿನಲ್ಲಿ ಮಳವಳ್ಳಿಯ ಉದ್ಯಮಿ ಮತ್ತೆ ಒಂದಷ್ಟು ಸೇಟು ಜನಾಂಗದವರು ಹೋಳಿ ಹಬ್ಬವನ್ನು ಆಚರಣೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಒಂದಷ್ಟು ವೆಜಿಟೇಬಲ್ ಪಲಾವನ್ನ ಮಾಡಿಸಿದಂಥದ್ದು ಒಂದು ಚೌಟ್ರಿಯಲ್ಲಿ. ಇದಾದ ಬಳಿಕವಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥವ್ರು ಎಲ್ಲರೂ ಕೂಡ ಈ ಒಂದು ವೆಜಿಟೇಬಲ್ ಪಲಾವನ್ನ ತಿಂತಾರೆ. ಮಿಕ್ಕಿದ್ದ ವೆಜಿಟೇಬಲ್ ಪಲಾವನ್ನ ಕಾಗೇಪುರದ ಗೋಕುಲಂ ವಿದ್ಯಾಸಂಸ್ಥೆಗೆ ಕಳಿಸ್ಕೊಡ್ತಾರೆ. ಇದಾದ ಬಳಿಕವಾಗಿ ಏನು ಈ ಒಂದು ಹೋಳಿ ಹಬ್ಬದಲ್ಲಿ ಭಾಗಿಯಾದಂಥ ಜನರು ಕೂಡ ಅಸ್ವಸ್ಥಗೊಳ್ತಾರೆ. ನಂತರ ಗೋಕುಲಂ ವಿದ್ಯಾಸಂಸ್ಥೆಯ 30 ವಿದ್ಯಾರ್ಥಿಗಳು ಸಹ ಅಸ್ವಸ್ಥಗೊಳ್ಳುವಂಥದ್ದು. ಇದಾದ ಬಳಿಕವಾಗಿ ಶನಿವಾರ ಇವರೆಲ್ಲರನ್ನು ಕೂಡ ಮಳವಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಿ ಕಳಿಸಲಾಗುವಂಥದ್ದು. ಇದಾದ ನಂತರವಾಗಿ ಭಾನುವಾರ ಬೆಳಗ್ಗೆ ಏಕಾಏಕಿ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪುವಂಥದ್ದು. ಇದಾದ ಬಳಿಕವಾಗಿ ಎಲ್ಲರನ್ನೂ ಕೂಡ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಓರ್ವ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕ ಆಗಿತ್ತು. ಆ ಸಂದರ್ಭದಲ್ಲಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಅದನ್ನು ರೆಫರ್ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡಿಸುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಕಳೆದ ಮಧ್ಯರಾತ್ರಿ ಆತ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಸರಿಸುಮಾರು ಇದೀಗ 26 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 46 ಮಂದಿ ಜನರಿಗೆ ಇದೀಗ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಸದ್ಯ ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ಎಲ್ಲರೂ ಕೂಡ ಚಿಕಿತ್ಸೆಗೆ ಸೂಕ್ತ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಲಾಗಿರುವಂಥದ್ದು. ಇನ್ನೊಂದು ಕಡೆ DVSP ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಈ ಪ್ರಕರಣದ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಅಂದರೆ ಫುಡ್ ಪಾಯ್ಸನ್ ಯಾವ ಕಾರಣಕ್ಕಾಗಿ ಆಯಿತು, ಯಾವುದಾದ್ರೂ ಉದ್ದೇಶಪೂರ್ವಕವಾಗಿ ಏನಾದರೂ ಹಾಕಿದ್ದಾರ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಕಡೆ ತನಿಖೆ ಆಗ್ತಾ ಇದೆ. ಇನ್ನೊಂದು ಕಡೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ರೀತಿ ಆಗಿದೆಯಾ, ಅಥವಾ ಪಾತ್ರೆಯನ್ನು ನೀಟಾಗಿ ವಾಶ್ ಮಾಡದಲ್ಲೇ ಈ ರೀತಿ ಆಗಿದೆಯಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಒಂದು ಕಡೆ ಮಾಡಿರುವಂಥದ್ದು. ಇನ್ನೊಂದು ಕಡೆ ಆಹಾರದ ಸ್ಯಾಂಪಲ್ಗಳನ್ನು ಕೂಡ ಮತ್ತೆ ಒಂದಷ್ಟು ಸ್ಯಾಂಪಲ್ಗಳನ್ನು FSLಗೆ ಕಳಿಸ್ಕೊಟ್ಟಿದ್ದಾರೆ. ಅದು ಇವತ್ತು ರಿಪೋರ್ಟ್ ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈ ಎಲ್ಲ ಆಯಾಮದಲ್ಲಿ ತನಿಖೆ ಮಾಡುವಂತ ನಂತರವಾಗಿ ಈ ಘಟನೆಗೆ ಪ್ರಮುಖ ಕಾರಣ ಏನು ಅಂತೇಳಿ ಕೂಡ ಗೊತ್ತಾಗುವಂಥದ್ದು. ಪ್ರೇಮ್, ರೈಟ್ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.